ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸ್ವಾಗತ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ. ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಲಿ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶೇರ್ ಮಾಡೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಈ 21 ಜಿಲ್ಲೆಗೆ ಜಮಾ ಆಗ್ತಿರುವಂಥದ್ದು. ಒಟ್ಟು ನಿಮಗೆ ಇಲ್ಲಿ 21 ಜಿಲ್ಲೆಗಳಿಗೆ ಹೇಗೆ ಜಮಾ ಆಗುತ್ತೆ? ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು, ಹೇಗೆ ಹಣ ಜಮಾ ಆಗುತ್ತೆ ಸರ್, ಹೇಗೆ ಹಣ ಜಮಾ ಆಗುತ್ತೆ, ನಮ್ಗೆ ಯಾವಾಗ ಹಣ ಬರುತ್ತೆ ಹೇಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಏನಿದೆ ಇವಾಗ ಈ 21 ಜಿಲ್ಲೆಗೆ ಜಮಾ ಆಗ್ತಾ ಇರುವಂಥದ್ದು. ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ? ಇಲ್ಲಿ ಮೇಯ್ನ್ ತುಂಬ ಜನ ಕೇಳ್ತಿರುವಂಥದ್ದು ಇದನ್ನೇ, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ? ಇಲ್ಲಿ ನೀವು 21 ಜಿಲ್ಲೆ ಅಂತೀರಾ, 25 ಜಿಲ್ಲೆ ಅಂತೀರಾ, 30 ಜಿಲ್ಲೆ ಅಂತೀರಾ, ಯಾವ ಜಿಲ್ಲೆಗಳಿಗೆ ಕರೆಕ್ಟಾಗಿ ಹಣ ಬರುತ್ತೆ ತಿಳಿಸ್ಕೊಡಿ ಸ್ನೇಹಿತರೆ ಅಂತ ಇಲ್ಲಿ ತುಂಬ ಜನ ಕೇಳ್ತಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಇಲ್ಲಿ ಒಟ್ಟು 21 ಜಿಲ್ಲೆಗೆ ಬರಲಿಕ್ಕೆ ನಿಮಗೆ ಇಲ್ಲಿ ಮೇಯ್ನಾಗಿ ಇಲ್ಲಿ ಯಾವ ರೀತಿಯಾಗಿ ಬರುತ್ತೆ, DBT ಮುಖಾಂತರ ಬರುತ್ತಾ ಅಥವಾ ಯಾವ ರೀತಿಯಾಗಿ ಬರುತ್ತೆ? ಇಲ್ಲಿ ಸರ್ಕಾರ ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ಇಲ್ಲಿ ಸರ್ಕಾರ ಏನೂ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಹಣನೇ ಬರ್ತಾ ಇಲ್ಲ. ಇಲ್ಲಿ ನಮಗೆ ಹಣ ಬರಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ನಮಗೆ ಹಣ ಇಲ್ಲಿ ಮೇಯ್ನಾಗಿ ತುಂಬ ಜನ ಕೇಳ್ತಿರುವಂಥದ್ದು, ಸರ್ ನಮ್ಗೆ ಹಣ ಬರ್ತಾ ಇಲ್ಲ, ದಯವಿಟ್ಟು ಪ್ಲೀಸ್ ನೀವು ದಯವಿಟ್ಟು ನಮ್ಗೆ ಹಣ ಹಾಕಿದರೆ ತುಂಬ ಹೆಲ್ಪ್ ಆಗ್ತದೆ. ನೀವು ಇಲ್ಲಿ ಹಣ ಹಾಕೋದನ್ನು ನಿಲ್ಲಿಸಬೇಡಿ. ಇಲ್ಲಿ ಸರ್ಕಾರ ಆಲ್ಮೋಸ್ಟ್ ಹೇಳ್ತಿರುವಂಥದ್ದು, ನಮಗೆ ಇಲ್ಲಿ ನಮ್ಮ ಆಲ್ಮೋಸ್ಟ್ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ. ಆದರೆ ಇಲ್ಲಿ ಸರ್ ಹಣ ಹಾಕೋದನ್ನು ನಿಲ್ಲಿಸಬೇಡಿ. ಯಾಕಪ್ಪ ಅಂತಂದರೆ ನಾವು ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಜನಗಳು ಅಂತಂದರೆ ಮಿಡಲ್ ಕ್ಲಾಸ್ ವರ್ಗದಿಂದ ಬಂದಿರುವಂಥವ್ರು. ಹಾಗಾಗಿ ನಮಗೆ ತುಂಬ ಎಫೆಕ್ಟ್ ಆಗ್ತದೆ. ದಯವಿಟ್ಟು ಎಲ್ಲರೂ ಕೂಡ 2,000 ರೂಪಾಯಿ ಹಾಕೋದನ್ನು ಅಂದರೆ ಹಣ ಹಾಕಿ ಅಂತ ಹೇಳ್ತಿರುವಂಥದ್ದು. ಮತ್ತು ಇಲ್ಲಿ 4,000 ರೂಪಾಯಿ 6,000 ರೂಪಾಯಿ ಹಾಕಿದರೆ ಸಂತೋಷ. ಯಾಕಪ್ಪ ಅಂತಂದರೆ ಇಲ್ಲಿ ನಾನು ನಿಮ್ಗೆ ಯಾಕೆ 11ನೇ ಕಂತಿನ ಹಣದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನೀವು ಕೇಳ್ಬೋದು. ತುಂಬ ಜನ ಇಲ್ಲಿ 11ನೇ ಕಂತಿನ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಕನ್ಫ್ಯೂಸ್ ಆಗಿರ್ಬೋದು. ಹೌದು, ಇಲ್ಲಿ 11ನೇ ಕಂತಿನ ಹಣನೇ ಕೆಲವ್ರಿಗೆ ಬಂದಿಲ್ಲ, ಇದು ಪಕ್ಕಾ ಮಾಹಿತಿ. ಯಾಕಪ್ಪ ಅಂತಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ನೀವು 13ನೇ ಕಂತಿ 12ನೇ ಕಂತಿಗೆ ಹೋಯ್ತು, ನಮ್ಗೆ 11ನೇ ಕಂತಿನ ಹಣನೇ ಬರ್ತಾ ಇಲ್ಲ. ಇಲ್ಲಿ ಇದನ್ನು ತಿಳಿಸ್ಕೊಡಿ ಫಸ್ಟ್ಗೆ, ಅದಾದಮೇಲೆ ನೀವು 12ನೇ ಕಂತಿ ಬೇಕಾದರೆ ಹೋಗಿ ಅಂತ ಹೇಳ್ತಿರುವಂಥದ್ದು. ಹಾಗಾಗಿ ನೀವು ಯಾರೂ ಕೂಡ ವರಿಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ. ಏನೂ ಕೂಡ ವರಿಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೀವು ಎಲ್ರಿಗೂ ಕೂಡ ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ತಿಳಿಸ್ಕೊಡಿದ್ರೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ ನಿಮಗೆ 4,000 to 6,000 ರೂಪಾಯಿ ಹಣ ಬಂದೇ ಬರ್ತದೆ. ಇಲ್ಲಿ ಇದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ನೀವು ಹೇಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಇಲ್ಲಿ ಇದಕ್ಕೂ ಈಗ ಅದಾದಮೇಲೆ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ಕೊಂಡು ಬರೋಣ. ಫಸ್ಟಿಗೆ ಇವಾಗ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದ್ದು ಇಲ್ಲಿ ಚಾಮರಾಜನಗರ, ಒಟ್ಟು 21 ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಹೇಳಿದೆ. ಅದಾದ ಮೇಲೆ ಶಿವಮೊಗ್ಗ, ಗದಗ, ಚಿತ್ರದುರ್ಗ, ವಿಜಯಪುರ, ಕೊಪ್ಪಳ, ಕೋಲಾರ, ಉಡುಪಿ, ಚಿತ್ರದುರ್ಗ, ದಾವಣಗೆರೆ. ಇದಾದಮೇಲೆ ನಿಮಗೆ ಇಲ್ಲಿ ಬಳ್ಳಾರಿ, ಕೊಡಗು. ಇದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ, ಉಡುಪಿ, ಹಾಸನ. ಇದಾದಮೇಲೆ ನಿಮಗೆ ಇಲ್ಲಿ ಯಾದಗಿರಿ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಆಲ್ಮೋಸ್ಟ್ ಇಷ್ಟು ಜಿಲ್ಲೆಗೆ ನಾನು ನಿಮ್ಗೆ ಹೇಳೋದಾದರೆ ಒಟ್ಟು ಇಷ್ಟು ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ನಿಮ್ಗೆ ಹಣ ಬರುತ್ತೆ. ನೀವು ಹೇಗೆ ಹೇಳ್ತೀರಾ? ಕನ್ಫರ್ಮ್ ಆಗಿ ನಿಮ್ಗೆ ಹೇಗೆ ಹೇಳ್ತೀರಾ? ಇಲ್ಲಿ ನೀವು ಹೇಗೆ ಹೇಳ್ತೀರಾ? ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಇಷ್ಟು ಜಿಲ್ಲೆಗಳಿಗೆ ಹೇಗೆ ಬರುತ್ತೆ ಅಂತ ಹೇಳ್ತೀರಾ ಅಂತ ಕೇಳ್ಬೋದು. ಇಲ್ಲಿ ಸರ್ಕಾರವೇ ಕೊಟ್ಟಿರುವಂಥ ಒಂದು ಲೀಸ್ಟಿಂದ ನಾನು ಹೇಳ್ತಾ ಇರುವಂಥದ್ದು, ಯಾವುದು ನಾನು ನಿಮಗೆ ಇಲ್ಲಿ ಫೇಕ್ ಮಾಹಿತಿ ಕೊಡ್ತಾ ಇಲ್ಲ. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಸರ್ಕಾರ ಹೇಳಿರುವಂಥ ಮಾಹಿತಿಯನ್ನೇ ನಾನು ನಿಮ್ಗೆ ಕೊಡ್ತಾ ಇರುವಂಥದ್ದು. ಇಲ್ಲಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು, ಸರ್ಕಾರ ಹೇಳಿರುವಂಥ ಮಾಹಿತಿಯನ್ನೇ ಕೊಟ್ಟಿರುವಂಥದ್ದು, ಸರ್ಕಾರ ಹೇಳಿರುವಂಥ ಮಾಹಿತಿಯನ್ನೇ ಕೊಡುವಂಥದ್ದು ಸ್ನೇಹಿತರೆ. ಇಲ್ಲ ಅಂತಂದರೆ ನಾನು ಯಾವುದೇ ರೀತಿ ಫೇಕ್ ಮಾಹಿತಿಯನ್ನು ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಸ್ನೇಹಿತರೆ, ಇಲ್ಲಿ ಸರ್ಕಾರ ಹೇಳಿರುವಂಥ ಮಾಹಿತಿ ಕೊಡ್ತಿರುವಂಥದ್ದು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಸರ್ಕಾರ ಹೇಳಿರುವಂಥ ಮಾಹಿತಿಯನ್ನೇ ನಾನು ನಿಮಗೆ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ
ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಹೇಳೋದಾದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಖಂಡಿತವಾಗಿ ನೀವು ಇಲ್ಲಿ ಇದರಿಂದ ಈ ಒಂದು ಯೋಜನೆಯಿಂದ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು. ಅವರಿಗಾಗೋದಿಲ್ಲ ಇವರಿಗಾಗೋದಿಲ್ಲ, ನೋವೇ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಆಗೇ ಆಗುತ್ತೆ. ಅಂತಂದರೆ ಹಣ ನೀವು ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಇದರಿಂದ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ ಇದರಿಂದ ನೀವು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗ್ ಮಾಡ್ಬೋದು. ಅವರಿಗಾಗೋದಿಲ್ಲ ಇವರಿಗೆ ನೋವೇ, ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಅರ್ನಿಂಗನ್ನು ಮಾಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣವನ್ನು ಅರ್ನಿಂಗ್ ಮಾಡೋಕ್ಕಾಗುತ್ತೆ. ಎಲ್ಲರೂ ಕೂಡ ಇಲ್ಲಿ ನೀವು ಇಲ್ಲಿ ಹಣವನ್ನು ಮಾಡ್ಬೋದು ಈ ಒಂದು ಯೋಜನೆಯಿಂದ. ಮೇಯ್ನಾಗಿ ನಿಮಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ಬೋದು, ಇಲ್ಲಿ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ, ನಮ್ಗೆ ₹1 ಕೂಡ ಹಣ ಬರ್ತಾ ಇಲ್ಲ, ಯಾಕೆ ಹಣ ಬರ್ತಾ ಇಲ್ಲ ಸರ್? ಫಸ್ಟಿಗೆ ಹೇಳಿದರು ಸರ್ಕಾರ ಏನು ನಾವು ನಿಮಗೆ ಹಣವನ್ನು ಕೊಡ್ತೀವಿ, ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳಿದರು. ಹಾಗಾಗಿ ಇವಾಗ ಅವರು ಏನೋ ಮಾತಿಗೆ ತಪ್ಪಿದ್ದಾರೆ. ಅಂತಂದರೆ ಇಲ್ಲಿ ಹೇಳಿರುವಂಥ ಮಾತನ್ನು ಇಲ್ಲಿ ಸರ್ಕಾರ ನಡೆಸಿಲ್ಲ. ಅಂತಂದರೆ ಇಲ್ಲಿ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿದರು, ಆದರೆ ₹1 ಕೂಡ ಕೊಟ್ಟಿಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇದು ದೊಡ್ಡ ಪ್ರಾಬ್ಲಮ್ ಆಗಿ ಕಾಡ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ. ಇಲ್ಲಿ ಮೇಯ್ನಾಗಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋದಾದರೆ, ಇಲ್ಲಿ ಹಣವನ್ನು ಹೇಗೆ ಸರ್ಕಾರ ಕೊಡಬೇಕಾಗ್ತದೆ, ಯಾವ ರೀತಿಯಿಂದ ಕೊಡುತ್ತೆ ಸರ್ಕಾರ, DBT ಮುಖಾಂತರ ಕೊಡುತ್ತಾ ಅಥವಾ ಯಾವ ರೀತಿ ಕೊಡುತ್ತೆ ಹೇಳಿ ಅಂತ ಕೇಳ್ತಿರುವಂಥದ್ದು. ಇಲ್ಲಿ ಮೇಯ್ನಾಗಿ DBT ಮುಖಾಂತರ ಸರ್ಕಾರ ಹಣ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. DBT ಅಂತಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇಲ್ಲಿ ಈ ರೀತಿ ಒಂದು ಏನೋ ನಿಮಗೆ ಆಲ್ಮೋಸ್ಟ್ ಈ ರೀತಿಯ ಒಂದು ಇದರಿಂದ, ಅಂತಂದರೆ ಈ ರೀತಿಯ ಒಂದು ಸಿಸ್ಟಮಿಂದ ನಿಮ್ಗೆ ಹಣ ಕೊಡ್ತಿರುವಂಥದ್ದು. ಹಾಗಾಗಿ ನೀವು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಖಂಡಿತವಾಗ್ಲೂ ಇದರಿಂದ ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹಣ ಬರಲಿ, ಈ KYC ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಎಲ್ಲ ಜಿಲ್ಲೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ಸ್ನೇಹಿತರೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು.